ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕೂಡಿದಡುಣ್ಣದು ನೀಡಿದಡರಿಯದು ಕಾಡದು ಬೇಡದು ಒಲಿಯದು ನೋಡ. ನೀಡಿದೊಡುಂಡು ಊಡಿದೊಡುಂಡು ನೀಡಿದೊಡು ಒಲಿದು ಬೇಡಿದ ವರವ ಕೊಡುವ ಜಂಗಮಲಿಂಗದ ಪಾದವ ಹಿಡಿದು ಬದುಕುವೆನು ಕಾಣ ಚನ್ನಮಲ್ಲಿಕಾರ್ಜುನ. ಇದು ಮಹಾದೇವಿ ಅಕ್ಕನವರ ಒಂದು ಅಪರೂಪದ ವಚನ. ಅವರು ಈ ಪ್ರಸಂಗವನ್ನ, ಈ ವಚನದ ಪ್ರಸಂಗವನ್ನ ತರಂಗಿಣಿ ಒಳಗೆ ಪೂಜ್ಯ ಮಾತಾಜಿಯವರು ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಕೌಶಿಕನ ಅರಮನೆಯಲ್ಲಿ ಬಂಧಿತಳಾಗಿರುವಂತಹ ಮಹಾದೇವಿ ಇನ್ನೂ ಅಕ್ಕ ಆಗಿಲ್ಲ, ಬಿಡುಗಡೆಗಾಗಿ ಕಾಯ್ತಾ ಇದ್ದಾನೆ. ಹೇಗೆ ಬಿಡುಗಡೆ ಆಗುತ್ತೆ? ಅಷ್ಟೊತ್ತಿಗಾಗಲೇ ರಾಜ 2 ತಪ್ಪುಗಳನ್ನು ಮಾಡಿ ಗುರುಪೂಜೆಗೆ ವಿಘ್ನ ಬಂದಿದ್ದಾನೆ, ಲಿಂಗ ಪೂಜೆಗೆ ಅಡ್ಡಿ ತಂದಿದ್ದಾನೆ, ಜಂಗಮ ಸೇವೆ ಜಂಗಮ ದಾಸೋಹ ನಡೀಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ಇನ್ನೇನು ಕೆಲವೇ ದಿನ, ಇನ್ನೊಂದು ವಾರ ಅಥವಾ 4 ದಿನ 5 ದಿನ ಅಷ್ಟೇ ಅವನು ಹಾಕಿದಂತಹ ಗಡುವು. ಅಷ್ಟರೊಳಗೆ ಏನಾದ್ರೂ ಒಂದು ಇತ್ಯರ್ಥಕ್ಕೆ ಬರಲೇಬೇಕು ಮಹಾದೇವಕ್ಕೆ. ಇಲ್ಲದೆ ಹೋದ್ರೆ ಅವನು ಬಿಡುವವನಲ್ಲ. ರಾಜದಂಡದ ಭಯ. ಆವಾಗ ಮಹಾದೇವಕ್ಕ ಲಿಂಗ ಪೂಜೆ ಮಾಡ್ಕೊಂತ ಇರುವ ಸಂದರ್ಭದಲ್ಲಿ ಈ ವಚನ ಬರುತ್ತೆ. ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದಾನೆ. ಊಡಿದಡುಣ್ಣದು ನೀಡಿದಡರಿಯದು ಕಾಡದು ಬೇಡದು ಒಲಿಯದು ನೋಡ. ಊಡಿದೊಡುಂಡು ನೀಡಿದೊಡೊಲಿದು ಬೇಡಿದ ವರವ ಕೊಡುವ ಜಂಗಮಲಿಂಗದ ಪಾದವ ಹಿಡಿದು ಬದುಕುವೆನು. ಅಂದ್ರೆ ಇಷ್ಟಲಿಂಗಕ್ಕೆ ಹೇಳ್ತಾ, ನಿನ್ನ ಮುಂದೆ ನನ್ನ ನೋವು ಹೇಳ್ಕೊಂಡು ಸಾಕಾಯ್ತು. ನೀನೇನು ಒಲಿಯೋನಲ್ಲ ಬಿಡೋನಲ್ಲ. ಅದಕ್ಕೆ ಎಂಥ ಅದ್ಭುತವಾಗಿ ಲಿಂಗ ಜಂಗಮದ ಸಂಬಂಧವನ್ನ, ಲಿಂಗ ಜಂಗಮದ ವ್ಯತ್ಯಾಸವನ್ನ ಅದ್ಭುತವಾಗಿ ಹೇಳ್ತಾರೆ. ಗುರು ಲಿಂಗ ಜಂಗಮ ಇದು ಲಿಂಗಾಯತ ಧರ್ಮದ ಪೂಜ್ಯ ವಸ್ತುಗಳು. ಆದರೆ ಲಿಂಗ ಇಷ್ಟಲಿಂಗ ಅಂತ ತಗೋಬೇಕಿಲ್ಲಿ. ಮಹಾಲಿಂಗ ಅಲ್ಲ, ಇಷ್ಟಲಿಂಗ. ಇಷ್ಟಲಿಂಗ ಅದು ಊಡಿದಡೆ ಉಣ್ಣದು. ಊಡೋದು ಅಂದ್ರೆ ಉಣಿಸೋದು ಅಂತ ಅರ್ಥ. ಅದು ಹಾಲು ಊಡೋದು ತಾಯಿ ಅಥವಾ ಹಸು ಕರುವಿಗೆ, ತಾಯಿ ಮಗುವಿಗೆ ಹಾಲನ್ನು ಉಣಿಸೋದಲ್ಲ, ಹಾಲು ಊಡೋದು. ಅಂದ್ರೆ ನೇರವಾಗಿ ಬಾಯಿಗೆನೆ ಹಾಲು ಹೋಗ್ತಿರುತ್ತಲ್ಲ, ಅದಕ್ಕೆ ಉಣಿಸೋದು ಅನ್ನಂಗಿಲ್ಲ, ಊಡಿಸೋದು, ಊಡೋದು ಅಂತ ಕರೀತಾರೆ. ಊಡಿದಡೆ ಉಣ್ಣದು. ಅದಕ್ಕೇನಾದ್ರು ಊಟ ಕೊಟ್ರೆ ಹಾಲು ಕುಡ್ಸಕ್ ಬರಲ್ಲ, ಊಟ ಮಾಡ್ಸಕ್ ಬರಲ್ಲ. ಇಷ್ಟಲಿಂಗಕ್ಕೆ ನೀಡಿದಡೆ ಅರಿಯದು. ಅದಕ್ಕೆ ಏನು ಷೋಡಶೋಪಚಾರವನ್ನು ನೀಡ್ತಾರೆ. ಛತ್ರ ಚಾಮರ ಹಿಂದೆ ಮಾಡ್ತಿದ್ರು, ಅದೆಲ್ಲ ಸ್ಥಾವರಲಿಂಗಕ್ಕೆ ಮಾಡ್ತಾರೆ, ಈಗಲೂ ಮಾಡ್ತಾರೆ ಗುಡಿಗಳಲ್ಲಿ. ಅದಕ್ಕೆ ನೈವೇದ್ಯ ಸಮರ್ಪಣೆ ಮಾಡ್ತಾರೆ. ಆಮೇಲೆ ಅಷ್ಟಭೋಗಗಳು ಅಂತೇಳಿ ಬೇರೆ ಬೇರೆ ಎಣ್ಣೆ ಮಜ್ಜನ ಮಾಡಿಸ್ತಾರೆ, ಬೇರೆ ಬೇರೆದೆಲ್ಲ ಒತ್ತಿ ಸ್ನಾನ ಮಾಡಿಸ್ತಾರೆ. ಅದು ಯಾವುದು ಅದಕ್ಕೆ ಅರಿವಿಲ್ಲ. ಊಡಿದಡು ಉಣ್ಣದು ನೀಡಿದಡೆ ಅರಿಯದು ಕಾಡದು ಬೇಡದು ಒಲಿಯದು ನೋಡ. ಕಾಡೋದು ಇಲ್ಲ, ಬೇಡದು ಇಲ್ಲ. ಯಾಕಂದ್ರೆ ಅದು ಕುರುಹು ಅಷ್ಟೇ, ಸಿಂಬಾಲ್. ಕಾಡೋದು ಬೇಡದು ಒಲಿಯದು ನೋಡ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಪ್ರಾಸ ಕಾವ್ಯಾತ್ಮಕನೂ ಹಂಗೆ ಇದೆ, ಅದ್ಭುತವಾಗಿದೆ. ಕಾಡದು ಬೇಡದು ಒಲಿಯದು ನೋಡ. ಊಡಿದಡುಂಡು ಅಂದ್ರೆ ಊಟ ಮಾಡಿಸಿದ್ರೆ ಊಟ ಮಾಡಿ ಉಂಡು, ನೀಡಿದಡೆ ಒಲಿದು. ಜಂಗಮಕ್ಕೆ ಅಂದ್ರೆ ಯೋಗಿಗಳಿಗೆ, ಜ್ಞಾನಿಗಳಿಗೆ, ಗುರುಗಳಿಗೆ, ಸ್ವಾಮೀಜಿಗಳಿಗೆ ಕರ್ಕೊಂಬಂದು ಅವ್ರಿಗೆ ಬಟ್ಟೆನೋ
ವಸ್ತ್ರನೋ ಛತ್ರ ಚಾಮರವೋ ವಾಹನವೋ ಹಣನೋ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತಲ್ಲ. ಹೂಡಿದಡುಂಡು ನೀಡಿದಡು ಒಲಿದು, ನೀಡಿದಡೆ ಒಲಿದು ಬೇಡಿದ ವರವ ಕೊಡುವ. ಅಂದ್ರೆ ಅವ್ರಿಗೆ ಏನ್ ಕೊಡ್ತೀವೋ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಅಂದ್ರೆ ಲಿಂಗದ ಬಾಯಿ ಜಂಗಮವೆಂದು ಸಕಲ ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಜಂಗಮ ಪರಮಾತ್ಮ ನೇರವಾಗಿ ಉಣ್ಣಲ್ಲ, ಇಷ್ಟಲಿಂಗ ಊಟ ಮಾಡಲ್ಲ, ಮಹಾಲಿಂಗಕ್ಕೂ ಉಣ್ಸಕ್ ಬರಲ್ಲ. ಹಾಗಾದ್ರೆ ಮಹಾಲಿಂಗಕ್ಕೆ ಆಗ್ಲಿ ಇಷ್ಟಲಿಂಗಕ್ಕೆ ಆಗ್ಲಿ ತೃಪ್ತಿ ಆಗಬೇಕಾದ್ರೆ ಜೀವಂತ ಜಂಗಮ, ಹಸಿದವರು, ಬಡವರು, ದೀನರು, ದಲಿತರು, ಗುರುಗಳು, ಯೋಗಿಗಳು, ಜ್ಞಾನಿಗಳು, ತ್ಯಾಗಿಗಳು, ಜಗತ್ತಿಗಾಗಿ ತಾವು ಯಾರು ಬದುಕ್ತಾರೋ ಅವ್ರ ತ್ಯಾಗಿಗಳು. ಅವರು ತಮ್ಮದಂತ ಏನು ಮಾಡ್ಕೊಳ್ಳಲ್ಲ, ಅವ್ರಿಗೆ ಕೊಟ್ಟಿದ್ದು ಅದು ಪರಮಾತ್ಮನಿಗೆ ಮುಟ್ಟುತ್ತೆ ನೇರವಾಗಿ. ಅದಕ್ಕೋಸ್ಕರ ಅವರಿಗೆ ಕೊಡಬೇಕು, ಜಂಗಮಕ್ಕೆ ಅರ್ಪಿಸ್ಬೇಕು. ಹೂಡಿದಡುಂಡು ನೀಡಿದರೊಲಿದು ಬೇಡಿದ ವರವ ಕೊಡುವ ಜಂಗಮಲಿಂಗದ ಪಾದವ ಹಿಡಿದು ಬದುಕುವೆನು ಚನ್ನಮಲ್ಲಿಕಾರ್ಜುನ. ನಿನ್ನ ಹತ್ರ ಕಷ್ಟ ಸುಖ ಕಷ್ಟ ಹೇಳ್ಕೊಂಡು ಸಾಕಾಯ್ತು. ನೀನೇನ್ ಬಿಡುಗಡೆ ಮಾರ್ಗ ತೋರಿಸ್ತಾ ಇಲ್ಲ. ಆದರೆ ನಿನ್ನ ಭಕ್ತರು, ನಿನ್ನನ್ನು ಒಲಿಸಿದವರು, ಜಂಗಮರಂದ್ರೆ ನಿನ್ನನ್ನು ಒಲಿಸಿ ತಮ್ಮೊಳಗಿಟ್ಟುಕೊಂಡಂಥವ್ರು, ಅಂಥವರನ್ನ ನಾನು ಬೇಡಿ ಅವ್ರ ಪಾದ ಹಿಡಿದು ಬದುಕ್ತೀನಿ. ತಕ್ಷಣವೇ ಅಲ್ಲೊಂದು ಪ್ರಸಂಗ ಇನ್ನೊಂದು ವಾಕ್ಯ ಕೊಡ್ತಾರೆ. ಮತ್ತೆ ನೀನೆಲ್ಲಾದ್ರೂ ಬೇಜಾರು ಮಾಡ್ಕೊಂಡ್ಬಿಟ್ಟಿಯ ಅಂತೇಳಿ ಹಿಂಗ ಕೇಳ್ತಾರೆ ಮಹಾದೇವಕ್ಕೆ. ನೀನೆಲ್ಲಾದ್ರೂ ಬೇಜಾರು ಮಾಡ್ಕೊಂಡ್ಬಿಟ್ಟಿಯ? ಆ ಜಂಗಮದ ಕೃಪೆ ಆಗಿದ್ದು ನಿನ್ನಿಂದನೇ. ಆ ಜಂಗಮದ ಕೃಪೆ ಆಗಿದ್ದು ನಿನ್ನಿಂದನೇ. ನೀನಿದೆಯಾ ಅಂತ ತಿಳ್ಕೊಂಡು ಅವ್ರು ಬಂದ್ರು, ನೀನ್ ಅವ್ರಿಗೆ ಕೃಪೆ ಮಾಡಿದೀಯ ಅಂತ ಬಂದ್ರು, ನೀನ್ ನನ್ನ ಮೇಲೆ ಕೃಪೆ ತೋರಿಸಿದೀಯ ಅಂತ ಅವ್ರು ಬಂದ್ರು. ಇಲ್ಲದೇ ಇದ್ರೆ ಎಲ್ಲಿ ಬರ್ತಿದ್ರು? ಆದ್ರಿಂದ ಅದು ಮಾನವ ಸಹಜ ಗುಣ. ದೇವ್ರಿಗೆ ಆ ಗುಣ ಏನಿಲ್ಲ. ಅಂದ್ರೆ ದೇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ. ಹಾಗಾಗಿ ಅವ್ರಿಗೆ ಜಂಗಮಕ್ಕೆ ಹೊಗಳಿದ್ರೆ ದೇವ್ರಿಗೇನು ಸಿಟ್ಟು ಬರಲ್ಲ. ಆದ್ರೆ ಆ ಮುಗ್ಧ ಭಕ್ತಿ ಯೌವನದ ಹೊಸ್ತಿಲಲ್ಲಿ ನಿಂತಿರ್ತಕ್ಕಂಥ ಸಾಕ್ಷಾತ್ಕಾರವನ್ನ ಸಗುಣ ಸಾಕ್ಷಾತ್ಕಾರ ಮಾಡಿಕೊಂಡು ಇನ್ನು ಉಡುತಡಿ ಕಡೆ ಅಂದ್ರೆ ಕಲ್ಯಾಣದ ಕಡೆ ಹೊರಡ್ಬೇಕು, ಉಡುತಡಿಯನ್ನು ಬಿಟ್ಟು ಅಂತ ಯೋಜನೆಯನ್ನು ಹಾಕ್ತಾ ಇರುವಂತಹ ಮಹಾದೇವಿಯಕ್ಕನ ಪ್ರಸಂಗ. ಅದ್ಭುತವಾದಂತಹದ್ದು ಪುಸ್ತಕ ಅದು. ತರಂಗಿಣಿ ಅಂತಿದೆ, ನಿಮಗೆ ಯೂಟ್ಯೂಬಲ್ಲಿ ಅದು ಓದಿದ್ ಸಿಗುತ್ತೆ. ನೀಲಾ ಟುಬಾಕಿ, ನೀಲಮ್ಮ ಅಂತ ಇದ್ರಲ್ಲ ಇಲ್ಲಿ, ಅವರೀಗ ಧ್ಯಾನಕ್ಕೆ ಹೋಗಿದ್ದಾರೆ, ಬರ್ತಾರೆ ಇನ್ನು ನಾಳೆ ನಾಡ್ದ್ರಲ್ಲಿ. ಅವರು ತರಂಗಿಣಿಯನ್ನು ಓದಿ, ತರಂಗಿಣಿ ಓದು ಅಂತಾನೆ ಒಂದು ಫೋಲ್ಡರ್ ಮಾಡಿ ಅವರ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ದಾರೆ. ಅದರಲ್ಲಿ ನೀವು ಕೇಳಿಸ್ಕೊಳ್ಬೋದು. ಓದಕ್ಕೆ ಯಾರಿಗೆ ಆಗಲ್ಲ ಅವರು ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಬೋದು. ಅದ್ಭುತವಾಗಿದೆ. ಮೊದಲಿಂದ ಕೊನೆಯ ತನಕ ಮಹಾದೇವಿಯಕ್ಕ ಕದಳಿ ವನದಲ್ಲಿ ಐಕ್ಯ ಆಗುವವರೆಗೂ ನಿರಂತರವಾಗಿ ಸಾಗತಕ್ಕಂತಹ ಆ ಜೀವನ ಪ್ರಯಾಣ ಅದ್ಭುತವಾಗಿದೆ. ಅದನ್ನು ನೀವು ಯಾರು ಬೇಕಾದ್ರೂ ಅಭ್ಯಾಸ ಮಾಡ್ಬೋದು. ಇನ್ನು ಪುಸ್ತಕ ತಗೊಂಡು ನೀವೇ ಓದ್ಕೊಳ್ಬಹುದು. ಅದು ಇನ್ನೂ ಸುಖ ಕೊಡುತ್ತೆ. ನೀವೇ ಓದ್ಕೊಳ್ಳೋದು ಇನ್ನೂ ಹೆಚ್ಚಿನ ಸುಖ ಕೊಡುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.